ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ಸ್ಪೆಷಲ್ ಬ್ಲಾಗ್ ಆಗಿರ್ತೈತೆ. ನೋಡಿ, ನಮ್ಮನೆ ಯುಗಾದಿ ಹಬ್ಬ ಈ ಥರ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೆ ಇವತ್ತಿನ ಬ್ಲಾಗಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಬ್ಬ ಅಂತ ಹೇಳಿದ್ಮೇಲೆ ಹಬ್ಬಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲ ತಯಾರಿ ಮಾಡ್ಕೊಬೇಕು. ಹಬ್ಬಕ್ಕೆ ಮುಂಚೆನೂ ಕೆಲಸ, ಹಬ್ಬ ಆದಮೇಲೆನೂ ಕೆಲಸ. ಒಂದು ಸ್ವಲ್ಪ ಹೂವು ತಂದಿದ್ದೆ, ಹೂವು ಎಲ್ಲ ಕಟ್ಬಿಟ್ಟು ಒಂದಷ್ಟು ಪಾತ್ರೆ ತೊಳಿಬೇಕಾಗಿತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಅದಾದಮೇಲೆ ಸ್ವಲ್ಪ ಟಿಫನ್ ಮಾಡೋಣ ಅಂತ ಮಾಡಿಬಿಟ್ಟು ಕ್ರೋಶ ಬೇರೆ ಇತ್ತು, ಹಬ್ಬಕ್ಕೆ ಸ್ಯಾರಿ ಕೊಟ್ಟಿದ್ರು. ಈ ಕ್ರೋಶ ಡಿಸೈನ್ ಈ ಥರ ಇತ್ತು. ನಾನು ಹಾಕಿರೋ ಕ್ರೋಶ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು, ಎಲಿಗೆಂಟಾಗಿ. ಅದಾದ ನಂತರ ಸ್ವಲ್ಪ ಧನಿಯಾ ಪುಡಿ ಮಾಡ್ಕೋಬೇಕಾಗಿತ್ತು ಹಬ್ಬಕ್ಕಂತ. ಧನಿಯಾ ಕಾಳು ತಂದು ಒಣಗಿಸಿ ಆಮೇಲೆ ಧನಿಯಾ ಹುರ್ಕೊತಾ ಇದ್ದೀನಿ ನಾನು, ಮಿಷಿನ್ಗೆ ಹಾಕ್ಸ್ಕೊಳೋಣ ಅಂತ ಹೇಳಿ. ನಾನು ಯಾವುದೇ ಸಾಂಬಾರು ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಮನೆಯಲ್ಲೇ ಮಾಡ್ಕೊತೀನಿ. ಧನಿಯಾ ಪುಡಿ ತುಂಬ ಈಸಿ. ಧನಿಯಾ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಕೊಂಬು ಹುರ್ಕೊಂಡು ಕುಟ್ಕೊತಾ ಇದ್ದೀನಿ. ಯಾಕಂದರೆ ಮಿಷಿನಲ್ಲಿ ಅಷ್ಟು ಬೇಗ ನುಣ್ಣಗಾಗಲ್ಲ ಅಂತ ಹೇಳಿ ಕುಟ್ಕೊತಾ ಇದ್ದೀನಿ ಇವಾಗ. ಅದಾದಮೇಲೆ ಕುಟ್ಟಿದ್ದಾದಮೇಲೆ ಬಟ್ಟೆಗಳೊಂದು ಸ್ವಲ್ಪ ಹೋಗ್ತಿದೆ, ಬಟ್ಟೆಗಳೆಲ್ಲ ಕಬೋರ್ಡಲ್ಲಿ ಜೋಡಿಸ್ತಾ ಇದ್ದೀನಿ. ಇನ್ನು ಹಬ್ಬ ಹತ್ರ ಬಂತಲ್ಲ, ಹಾಗಾಗಿ ಎಲ್ಲ ಪ್ರಿಪ್ರೇಷನು. ಆಮೇಲೆ ಬೆಳಗ್ಗೆ ನಾನು ಟಿಫನ್ ಏನು ಮಾಡಿಲ್ಲ, ಊಟ ಮಾಡಿದ್ದೆ ಒಂದೇ ಸರಿ. ಅಡುಗೆ ಸಾಂಬಾರು, ಮುದ್ದೆ, ರೈಸ್ ಮಾಡಿದ್ದೆ. ಸ್ವಲ್ಪ ಊಟ ಮಾಡ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಬಸ್ಸಾಂಬಾರು ಅಂದರೆ ತುಂಬ ಇಷ್ಟ. ಅದಾದಮೇಲೆ ಮಗಳಿಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಡ್ರೆಸ್ಸಿಗೆ ಮ್ಯಾಚಿಂಗ್ ಇಯರಿಂಗ್ ಮತ್ತು ನೆಲ್ ಪಾಲಿಶ್ ಎಲ್ಲ ತಗೊಬಂದೆ. ಸಂಜೆ ಹುರುಳಿಕಾಳು ಸಾಂಬಾರು ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು 2 ಡೇಸ್ ವ್ಲಾಗ್ ಆಗಿರ್ತೈತೆ. ಹುರುಳಿಕಾಳು ಸಾಂಬಾರು ರೈಸು ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಆಲ್ರೆಡಿ ನಾನು ವ್ಲಾಗಲ್ಲಿ ತಿಳಿಸಿದ್ದೀನಿ ಹುರುಳಿಕಾಳು ಸಾಂಬಾರು ಯಾವ ಥರ ಮಾಡೋದಂತ. ನಾನು ವ್ಲಾಗಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಅದಾದಮೇಲೆ ಬೆಳಗ್ಗೆ ಇದು ಹಬ್ಬದ ದಿವಸ ಬೆಳಗ್ಗೆ ಇದು ನಾನು ಹಾಕಿರೋ ರಂಗೋಲಿ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ನಂಗೆ ರಂಗೋಲಿ ಹಾಕೋದಂದ್ರೆ ತುಂಬ ಖುಷಿ. ಮತ್ತು ಈ ಥರ ಸೂರ್ಯ ಹುಟ್ತಾ ಇದ್ದ ತುಂಬ ಖುಷಿ ಆಯಿತು ನೋಡೋಕ್ಕೆ, ಬೆಳಗ್ಗೆ ಇತ್ತು. ಅದಾದಮೇಲೆ ಎಲ್ರಿಗೂ ಎಣ್ಣೆ ಇಡೋಣ ಅಂತ ಎಣ್ಣೆ ಇಡ್ತಾ ಇದ್ದೀನಿ ತಲೆಗೆ. ಯುಗಾದಿ ಅಂದಮೇಲೆ ಇದೇ ಸ್ಪೆಷಲ್ ಆಗಿರ್ತೈತೆ. ಯುಗಾದಿ ಹಬ್ಬಕ್ಕೆ ಈ ಥರ ನಾನು ಕೂಡ ಎಣ್ಣೆ ಹಚ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರ ಕೈಯಲ್ಲಿ. ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಆಮೇಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಂಗಾಗಿ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ನಾನು ಕೂಡ ಈ ಥರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡೋದಕ್ಕೆ. ಒಂದು ಸ್ವಲ್ಪ ಬೋಂಡ ಮತ್ತು ಕೋಸಂಬರಿ, ಹಪ್ಳ, ರಸಮ್ ಅವೆಲ್ಲ ಮಾಡಬೇಕಾಗಿತ್ತು. ಎಲ್ಲ ಈ ಥರ ಒಂದೇ ಸರಿ ಕಟ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮಕ್ಕಳು ಸ್ವಲ್ಪ ಲೇಟಾಗಿದ್ದರು, ಅವ್ರಿಗೂ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಮೈಗೆಲ್ಲ ಎಣ್ಣೆ ಹಾಕಿ ಕೆಲಸ ಮಾಡೋಣ ಅಂತ ಎಣ್ಣೆ ಹಚ್ತಾ ಇದ್ದೀನಿ. ಇನ್ನು ನನ್ನ ಮಗನಿಗೆ ಜಾಸ್ತಿ ಎಣ್ಣೆ ಹಾಕ್ತೀನಿ, ಯಾವಾಗೂ ಅಷ್ಟೇ. ತುಂಬ ಖುಷಿಯಿಂದ ಹಾಕ್ಸ್ಕೊತಾ ಇದ್ದ. ಹೆಣ್ಮಕ್ಳಿಗೆ ಹಬ್ಬ ಅಂತ ಅಂದರೆ ತುಂಬಾ ಕೆಲಸ ಇರುತ್ತೆ. ಹಬ್ಬಕ್ಕೆ ಮುಂಚೆನೂ ತುಂಬ ಕೆಲಸನೇ, ಹಬ್ಬ ಆದಮೇಲೂ ಕೆಲಸನೇ. 24/7 ಯಾವಾಗಲೂ ಕೆಲಸ ಇದ್ದೇ ಇರ್ತೈತೆ. ಮಗನಿಗೆ ಈ ಥರ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಸ್ಬೆಂಡಿಗೆ ಬೇರೆ ಎಣ್ಣೆ ಹಾಕಬೇಕಾಗಿತ್ತು. ನನ್ನ ಮಗ ತುಂಬ ಖುಷಿಯಿಂದ ಹಾಕ್ಸ್ಕೊತ ಇದ್ದೆ ಎಣ್ಣೆ. ಕಿವಿಗೆಲ್ಲ ಎಣ್ಣೆ ಹಾಕ್ತಾಯಿದ್ದೀನಿ. ಏನಕ್ಕಂತ ಹೇಳಿದ್ರೆ ಹಬ್ಬದ ದಿವಸ ಈ ಥರ ಎಲ್ಲ ಹಾಕ್ತಾರೆ. ಹಳ್ಳಿಗಳ ಕಡೆ ಸೂಪರಾಗಿ ಮಾಡ್ತಾರೆ ಹಬ್ಬ. ಯಾವ ಥರ ಅಂದರೆ ಎಲ್ಲ ಮನೆಗೂ ಹೋಗಿ ಎಣ್ಣೆಗಳು ಹಾಕ್ಸ್ಕೊಂಡು ಬರ್ತಾರೆ. ಬಟ್ ಸಿಟಿದಾಗ ಆ ಥರ ಆಗೋಲ್ಲ. ನಾವಿರೋದು ಸಿಟಿಯಲ್ಲಿ, ಆದರೆ ನಮ್ಮ ಅತ್ತೆ ಮನೆ ಇರೋದು ಹಳ್ಳಿಯಲ್ಲಿ, ಸ್ವಲ್ಪ ದೂರ ಆಗ್ತೈತೆ. ಹಂಗಾಗಿ ಹೋಗಿಲ್ಲ. ನಾವೆಲ್ಲ ಹಬ್ಬ ಮುಗಿಸ್ಬಿಟ್ಟು ಸೀದಾ ಅತ್ತೆ ಮನೆಗೆ ಹೋಗಬೇಕು. ಅದಕ್ಕೆ ಇಲ್ಲೇ ಎಲ್ಲ ಎಣ್ಣೆ ಹಾಕ್ಕೊಂಡು ಮನೆ ಪೂಜೆ ಮಾಡಿ ಹಬ್ಬದ್ದು ಎಲ್ಲ ಇಲ್ಲಿ ಹಬ್ಬ ಮಾಡಿಬಿಟ್ಟು ಅತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದ ನಂತರ ಹಸ್ಬೆಂಡ್ರು ಎಣ್ಣೆ ಹಾಕ್ಬಿಟ್ಟು ನನ್ನ ಮಗನ ನೋಡ್ತಾ ಇದ್ದ, ರೇಗಿಸ್ತಾ ಇದ್ದ. ಕೆಲವೊಂದಿಷ್ಟು ಮಕ್ಕಳು ಗೊತ್ತಿರಲ್ಲ, ನಾವು ಹೇಳ್ಕೊಡ್ಬೇಕು. ಹಳ್ಳಿಗಳ ಕಡೆ ಎಲ್ಲ ಈ ಥರ ಎಲ್ಲರ ಮನೆಗೆ ಹೋಗಿ ಎಣ್ಣೆ ಹಾಕ್ಸ್ಕೊಬರೋದ್ರಿಂದ ತುಂಬ ಖುಷಿ ಆಯ್ತದೆ, ತುಂಬ ಇರ್ತೈತೆ. ಎಲ್ಲ ಮಕ್ಕಳು ಸೇರ್ಕೊಂಡು ಎಲ್ಲರ ಮನೆ ಹತ್ರ ಹೋಗಿ ಅವರು ಎಣ್ಣೆ ಹಾಕ್ಬಿಟ್ಟು
ಅವ್ರ ಕೈಯಲ್ಲೂ ಎಣ್ಣೆ ಹಾಕ್ಸ್ಕೊಂಡು ಬರ್ತಾರೆ. ಇದು ಸಂಪ್ರದಾಯ ಹಬ್ಬ ಅಂತಲೇ ಹೇಳ್ಬೋದು, ಯುಗಾದಿ ಹಬ್ಬ. ಇನ್ನು ನಾನು ಕೂಡ ಹಸ್ಬೆಂಡ್ಗೆ ಎಣ್ಣೆ ಹಾಕಿದ್ದಾದ್ಮೇಲೆ ನನ್ನ ಮಗ ಈ ಥರ ಬಾಡಿ ಬಿಲ್ಡ್ ತೋರಿಸ್ತಾ ಇದ್ದ. ತುಂಬ ಖುಷಿ ಆಯ್ತಾ ಇತ್ತು. ಹಬ್ಬಕ್ಕೆ ನಾವು ಕೂಡ ಎಲ್ಲನೂ ಹೋಳಿಗೆ ಮತ್ತು ರೈಸು, ಸಾಂಬಾರು, ಹೆಸರುಬೇಳೆ ಪಲ್ಯ, ಕೋಸಂಬರಿ ಎಲ್ಲ ಮಾಡಬೇಕು. ಹೆಣ್ಮಕ್ಳು ಕೂಡ ಅವ್ರ ಅಪ್ಪನಿಗೆ ಎಣ್ಣೆ ಹಾಕ್ತಾಯಿದ್ರು, ಸ್ವಲ್ಪ ಹಾಕಿ ತಟ್ತಾಯಿದ್ರು ತುಂಬ ಚೆನ್ನಾಗಿ. ಅದಾದಮೇಲೆ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮನೆ ಕ್ಲೀನ್ ಆಗಿತ್ತು. ಆದಮೇಲೆ ಹೋಳಿಗೆ ಮಾಡ್ತಾಯಿದ್ದೀನಿ. ಬೇಳೆ ಹೋಳಿಗೆ ಮಾಡಬೇಕು. ಇದು ಏನು ಗೊತ್ತಾ, ಬೇರೆ ಹೋಳಿಗೆಕ್ಕಿಂತ ಈ ಹಬ್ಬಕ್ಕೆ ಸ್ಪೆಷಲ್ಲು ತೊಗರಿಬೇಳೆ ಹೋಳಿಗೆನೇ ಮಾಡಬೇಕು. ಏನಕ್ಕಂತ ಹೇಳಿದರೆ ಹೊಸ ವರ್ಷ ಎಲ್ಲ ಹಂಗಾಗಿ ಬೆಳೆದಿರೋದು, ವ್ಯವಸಾಯ ಮಾಡಿ ಬೆಳೆದಿರೋಂಥ ಬೇಳೆಯಲ್ಲಿ ಹೋಳಿಗೆ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ. ಅದೇ ಸಂಪ್ರದಾಯ. ಎಲ್ಲ ಬೆಳೆದಿರ್ತಾರಲ್ಲ, ಫ್ರೆಶ್ಶಾಗಿ ಬೇಳೆ ಹೋಳಿಗೆನೇ ಮಾಡೋದು. ಮತ್ತು ಕಾಯಿ ಹೋಳಿಗೆ ಅವೆಲ್ಲ ಯಾವಾಗ ಬೇಕಾದರೂ ಮಾಡ್ಕೊಬೋದು. ಬೇಳೆ ಹೋಳಿಗೆನೂ ಮಾಡ್ಕೊಬೋದು, ಬಟ್ ಈ ಹಬ್ಬಕ್ಕೆ ಬೇಳೆ ಹೋಳಿಗೆನೇ ಸಂಪ್ರದಾಯ ಪ್ರಕಾರ ಬೇಳೆ ಹೋಳಿಗೆನೇ ಮಾಡಬೇಕು. ನಾವು ಕೂಡ ಬೇಳೆ ಹೋಳಿಗೆನೇ ಮಾಡ್ತಾಯಿದ್ದೀನಿ. ತುಂಬ ಟೈಮ್ ಹಿಡಿಯುತ್ತೆ. ಹಬ್ಬ ಅಂತ ಅಂದಮೇಲೆ 1 ಗಂಟೆ ಆಗುತ್ತೇನೋ ನಾವು ಊಟ ಮಾಡೋಷ್ಟ್ರೊಳಗಡೆ. ಆಮೇಲೆ ಹೋಳಿಗೆ ರಸಕ್ಕೆ ಇಟ್ಟಿದ್ದೀನಿ. ನಾನು ಈ ರೆಸಿಪಿ ಹೋಳಿಗೆ ರಸಮ್ ಕೂಡ ನನ್ನ ಬ್ಲಾಗಲ್ಲಿ ತಿಳಿಸಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ ಯಾವ ಥರ ಮಾಡೋದು ಅಂತ. ತುಂಬ ಟೇಸ್ಟಾಗಿರ್ತೈತೆ. 3 ಡೇಸ್ ಇಟ್ಟರೆ ಏನೂ ಆಗೋಲ್ಲ. ಒಂದು ಕಡೆ ರಸಮ್ ಕಾಯ್ತಾ ಇದೆ, ಇನ್ನೊಂದು ಕಡೆ ಹೋಳಿಗೆ ಸುಡ್ತಾ ಇದ್ದೀನಿ ನಾನು. ಒಬ್ಬಳೇ ಪ್ರಿಪ್ರೇಷನ್ ಮಾಡ್ಕೊಬೇಕು, ಯಾಕಂದರೆ ಇಲ್ಲಿ ಯಾರೂ ಇಲ್ಲ. ನಾವಿರೋದೇ 4 ಜನ ಮನೆಯಲ್ಲಿ. ನಾನೊಬ್ಬಳೇ ಎಲ್ಲನೂ ಮಾಡಬೇಕು. ಅಲ್ಪ ಸ್ವಲ್ಪ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಬಟ್ ಅವ್ರು ಎಣ್ಣೆ ಹಾಕ್ಕೊಂಡಿದ್ರು ಏನು ಕೆಲಸ ಮಾಡೋಕ್ಕಾಗಿಲ್ಲ ಅಂತ ನಾನೇ ಮಾಡ್ತಾಯಿದ್ದೀನಿ ಎಲ್ಲನೂ.
ಈ ಥರ ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡಿದ್ರೆ ತುಂಬ ಖುಷಿ ಇರ್ತೈತೆ. 120ಗೆ ಹಬ್ಬ ಮಾಡೋದಕ್ಕಿಂತ ಫ್ಯಾಮಿಲಿ ಫುಲ್ ಸೇರಿ ಹಬ್ಬ ಮಾಡಿದ್ರೆ ತುಂಬ ಖುಷಿ. ಇನ್ನು ಅಜ್ಜಿ ಹೇಳ್ತವ್ರೆ, ಅಜ್ಜಿ ನನಗೆ ಹೇಳ್ತವ್ರೆ ನಿನ್ನ ಮಗ ನಿನ್ನ ಥರನೇ ಇರೋದು ಅಂತ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್